ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿ ಅಡುಗೆ ಅನಿಲದ ಕೊರತೆ ಉಂಟಾಗಿದೆ. ಇದನ್ನು ಸುದ್ದಿ ಮಾಧ್ಯಮಗಳು ಎಡೆಬಿಡದೆ ದಿನದ 24 ಗಂಟೆಗಳು ಕೂಡ ಸುದ್ದಿಯನ್ನಾಗಿ ತೋರಿಸ್ತವೆ. ನಾಗರಿಕರಲ್ಲಿ ತಲ್ಲಣಗಳು ದಿನದಿಂದ ದಿನಕ್ಕೆ ಹೆಚ್ಚನ್ನೇ ಹೋಗ್ತಾಯಿದೆ. ಈ ಸಮಸ್ಯೆಯನ್ನು ಬಿಗಡಾಯಿಸದಂತೆ ನೋಡಿಕೊಳ್ಳುವುದಕ್ಕೆ ಅನೇಕ ಕ್ರಮಗಳನ್ನು ಸರ್ಕಾರಗಳು ತೆಗೆದುಕೊಳ್ತಾ ಇವೆ. ಅದರಲ್ಲಿ ಯಶಸ್ಸು ಕೂಡ ಕಾಣ್ತಾ ಇದೆ. ನಮ್ಮ ಭಾರತದಲ್ಲಿ ದಿನನಿತ್ಯದ ಬಳಕೆಗಾಗಿ ಪ್ರತಿನಿತ್ಯ 80ರಿಂದ 90 ಸಾವಿರ ಟನ್ಗಳಷ್ಟು ಅಡುಗೆ ಅನಿಲದ ಅಗತ್ಯ ಇದೆ. ಇದರಲ್ಲಿ 60% ಪಾಲನ್ನು ಕತಾರ್ನಿಂದ ಭಾರತ ಆಮದು ಮಾಡಿಕೊಳ್ತಿದೆ. ಪ್ರಸ್ತುತ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದಾಗಿ ಅಡುಗೆ ಅನಿಲ, ಪೆಟ್ರೋಲಿಯಂ ಹಾಗೂ ಇತರೆ ಉತ್ಪನ್ನಗಳು ಭಾರತಕ್ಕೆ ಆಮದು ಆಗುವುದರಲ್ಲಿ ಸಮಸ್ಯೆ ತಲೆದೋರಿದೆ. ಈ ಅಡುಗೆ ಅನಿಲದ ವೃತ್ತಾಂತವನ್ನು ನೋಡೋದಾದರೆ, ದ್ರವೀಕೃತ ಪೆಟ್ರೋಲಿಯಂ ಅನಿಲ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ಕಂಡುಹಿಡಿದಿದ್ದು 1910ರಲ್ಲಿ ಅಮೆರಿಕದಲ್ಲಿ. ಫೋರ್ಡ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ರಸಾಯನ ತಜ್ಞ ವಾಲ್ಟರ್ ಓ ಸ್ನೆಲ್ಲಿಂಗ್ ಅನ್ನುವಂಥವರು ಈ LPGಯನ್ನು ಕಂಡುಹಿಡಿದರು. 1910ರಲ್ಲಿ ಕಂಡುಹಿಡಿಯಲ್ಪಟ್ಟ ಈ LPG ವಾಣಿಜ್ಯ ಬಳಕೆಗೆ ಬರುವಂತಾಗಿದ್ದು 1912ರಲ್ಲಿ. LPG ಅನ್ನುವಂಥದ್ದು ಪ್ರೊಪೇನ್ ಮತ್ತು ಬ್ಯೂಟೇನ್ ಇವೆರಡರ ದ್ರವರೂಪ. LPG ಭಾರತಕ್ಕೆ ಪರಿಚಯ ಆಗಿದ್ದು 1955ರಲ್ಲಿ. ಆವಾಗ ಬರ್ಮಾಶೆಲ್ ಅನ್ನುವಂತಹ ಕಂಪನಿ ಇದನ್ನು ಬ್ರುಷೇನ್ ಅನ್ನುವ ಬ್ರಾಂಡ್ ನೇಮ್ನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿತ್ತು. 1965ರ ಅಕ್ಟೋಬರ್ 2ನೇ ತಾರೀಕಿನಂದು ಕೋಲ್ಕತ್ತಾದಲ್ಲಿ ಇಂಡೇನ್ ಅನ್ನುವಂತಹ ಬ್ರ್ಯಾಂಡ್ ಸ್ವದೇಶಿಯಾಗಿಯೇ ಮಾರುಕಟ್ಟೆಗೆ ಬಂತು. 1967ರಲ್ಲಿ ಸಿಲಿಂಡರ್ ತಯಾರಿಕೆಯನ್ನು ಭಾರತ ಮೊಟ್ಟ ಮೊದಲಿಗೆ ಆರಂಭಿಸಿದ್ದು ಹೈದರಾಬಾದ್ನಲ್ಲಿ. ಆ ಮೊದಲೆಲ್ಲ LPG ತುಂಬುವುದಕ್ಕಾಗಿನ ಸಿಲಿಂಡರ್ಗಳನ್ನು ಹೊರ ದೇಶಗಳಿಂದಲೇ ತರಿಸ್ಕೊಳ್ಳಾಗ್ತಾ ಇತ್ತು. ಪ್ರಪ್ರಥಮವಾಗಿ ಇದರ ತಯಾರಿಕೆಯನ್ನು ಹೈದರಾಬಾದ್ನಲ್ಲಿ ಆರಂಭಿಸಿದ್ದು 1967ರಲ್ಲಿ. ಶುರುವಿನಲ್ಲಿ ಇದ್ದಂತಹ ಸಿಲಿಂಡರ್ಗೂ 1967ರ ನಂತರ ಇರುವಂತಹ ಸಿಲಿಂಡರ್ಗೂ ವ್ಯತ್ಯಾಸ ಇದೆ. ಅದು ಸಿಲಿಂಡರ್ನ ತೂಕದಲ್ಲಿ 30% ಹಗುರ ಮೊದಲಿಗಿಂತ ಸಿಲಿಂಡರ್ಗಿಂತ ಈಗಿನ ಸಿಲಿಂಡರ್ನಲ್ಲಿ ಇದೆ. ಸಿಲಿಂಡರ್ ಒಳಗಡೆ ತುಂಬಿರುವಂತಹ ದ್ರವರೂಪದ ಪ್ರೊಪೇನ್ ಮತ್ತು ಬ್ಯೂಟೇನ್ ಇವೆರಡು ಕೋಣೆಯ ತಾಪಮಾನದಷ್ಟೇ ಇರ್ತದೆ. ಒತ್ತಡ ಕೂಡ ನಿಯಮಿತವಾಗಿ ಇರ್ತದೆ. ಒತ್ತಡ ಮತ್ತು ತಾಪಮಾನ ಹೆಚ್ಚಾಗಬಾರದು ಅನ್ನುವ ಕಾರಣಕ್ಕಾಗಿ ಸಿಲಿಂಡರ್ಗಳು ವೃತ್ತಾಕಾರದಲ್ಲಿ ಇರ್ತವೆ. ಒಂದು ಸಿಲಿಂಡರ್ನಲ್ಲಿ ಅನಿಲ 14.2 kgಯಷ್ಟು ಇರ್ತದೆ. ಈ 14.2 kgಯಷ್ಟೇ ಅನಿಲ ಯಾಕೆ ಇರ್ತದೆ ಅಂತ ಅಂದರೆ, 1955ರಲ್ಲಿ LPGಯನ್ನು ಭಾರತಕ್ಕೆ ಪರಿಚಯಿಸಿದಂಥ ಬರ್ಮಾಸೆಲ್ ಆಗ ಸರ್ವೆಯನ್ನು ಮಾಡ್ತದೆ. ಆ ಸರ್ವೆಯ ಅನುಸಾರ ಭಾರತೀಯ ವ್ಯಕ್ತಿ ಹೊತ್ತುಕೊಂಡು ಹೋಗಬಹುದಾದ ತೂಕ ಮತ್ತು ಒಂದು ಕುಟುಂಬ ಬಳಸಬಹುದಾದ 1 ತಿಂಗಳಿನ ಅನಿಲ ಎಷ್ಟಾಗಿರಬೇಕು ಅನ್ನುವ ಅಂದಾಜನ್ನು ಮತ್ತು ವ್ಯಕ್ತಿ ಸಿಲಿಂಡರ್ಗೆ ಭರಿಸಬಹುದಾದ ಹಣ ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು 4.2 kgಯಷ್ಟು ಅನಿಲ 1 ರಿಂದ 1.5 ತಿಂಗಳಿಗೆ ಸಾಕಾಗ್ತದೆ ಅನ್ನುವ ನಿರ್ಧಾರಕ್ಕೆ ಬರ್ತದೆ. ಮತ್ತು ಆ ಅನಿಲ ತುಂಬುವಂತಹ ವಿಶೇಷ ಕಬ್ಬಿಣದ ಸಿಲಿಂಡರ್ ತೂಕ ಸೇರಿದಂತೆ ಒಟ್ಟಾರೆಯಾಗಿ LPGಯ ಸಿಲಿಂಡರ್ನ ತೂಕ 30 kgಯಷ್ಟು ಇರ್ತದೆ. ಈ 30 kgಯನ್ನು ಸರಾಗವಾಗಿ ಭಾರತೀಯ ವ್ಯಕ್ತಿ ಹೊತ್ತುಕೊಂಡು ಹೋಗಬಲ್ಲ ಅನ್ನುವ ಲೆಕ್ಕಾಚಾರ ಇದರ ಹಿಂದೆ ಇದೆ. ಇಂತಹ ನೈಸರ್ಗಿಕ ಅನಿಲವನ್ನು ಕ್ರಿಸ್ತಪೂರ್ವ 2000ದಲ್ಲೇ ಅಜರ್ಬೈಜಾನ್ನ ಬಕು ಅನ್ನುವ ಪ್ರದೇಶದಲ್ಲಿ ಕಂಡುಹಿಡಿಯಲಾಗಿತ್ತು ಅನ್ನುವ ಮಾತುಗಳು ಕೂಡ ಇವೆ. ಹಾಗೆಯೇ ಕ್ರಿಸ್ತಪೂರ್ವ 500ರಲ್ಲಿ ಚೀನಾದಲ್ಲಿ ನೈಸರ್ಗಿಕ ಅನಿಲವನ್ನು ಸಾಗಣೆ ಮಾಡುವುದಕ್ಕೆ ಬಿದಿರಿನ ಪೈಪ್ಗಳನ್ನು ಕೂಡ ಬಳಕೆ ಮಾಡಲಾಗುವಂತಹ ಪದ್ಧತಿ ಇತ್ತು ಅನ್ನುವ ಉದಾಹರಣೆಗಳು ಕೂಡ ಅಲ್ಲಲ್ಲಿ ಕಂಡು ಬರ್ತವೆ. ಆದರೆ ಅದಕ್ಕೆ ಪಕ್ಕಾ ಪುರಾವೆಗಳು ಇಲ್ಲ. LPG ರೀತಿಯಲ್ಲೇ LNG ಅನ್ನುವಂಥದ್ದು ಇದೆ. ಅದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. LNGಯಲ್ಲಿ ಈಥೇನ್ ಜೊತೆಗೆ ಮೀಥೇನ್ ಮಿಶ್ರಣ ಆಗಿರ್ತದೆ. ಈಥೇನ್ ಮತ್ತು ಮೀಥೇನ್ ಮಿಶ್ರಣವನ್ನು ತಂಪುಗೊಳಿಸಿ ಅದನ್ನು ದ್ರವರೂಪಕ್ಕೆ
ತರಲಾಗ್ತದೆ. ಅದರಿಂದಾಗಿ ಅದನ್ನು ಸಾಗಣೆ ಮಾಡುವುದು ಮತ್ತು ಸಂಗ್ರಹ ಮಾಡುವುದು ಕೂಡ ಸುಲಭ ಆಗ್ತದೆ. ಈ ದ್ರವೀಕೃತ ನೈಸರ್ಗಿಕ ಅನಿಲಕ್ಕೆ ವಾಸನೆ, ಬಣ್ಣ ಇರೋದಿಲ್ಲ, ವಿಷಕಾರಿಯೂ ಆಗಿರೋದಿಲ್ಲ. ಈ LNGಯನ್ನು ವಿಶೇಷವಾಗಿ ಕೈಗಾರಿಕೆ ಮತ್ತು ಪವರ್ ಸ್ಟೇಷನ್ಗಳಲ್ಲಿ ಬಳಕೆ ಮಾಡಲಾಗ್ತದೆ. LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದು ಪ್ರೊಪೇನ್, ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಈ 3 ಮಿಶ್ರಣ ಆಗಿರುವಂಥ ದ್ರವರೂಪದ ಕೋಣೆಯ ತಾಪಮಾನದಷ್ಟೇ ಒತ್ತಡ ಇರುವಂಥದ್ದು, ಗಾಳಿಗಿಂತ ಭಾರವಾಗಿ ಇರುವಂಥದ್ದು ಆಗಿದೆ. ಇದನ್ನು ಅಡುಗೆ ಮನೆಗಾಗಿ ಬಳಸಲಾಗುತ್ತದೆ. ಈಗ LPGಯ ಬದಲಾಗಿ PNG ಅಂದರೆ ಪೈಪ್ಲೈನ್ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು ಪರಿಚಯ ಆಗ್ತಾಯಿದೆ. ಈ PNG ಅನ್ನುವಂಥದ್ದು ಮೀಥೇನ್ ಮತ್ತು ಬ್ಯೂಟೇನ್ ಮಿಶ್ರಣ ಆಗಿದ್ದು ಗಾಳಿಗಿಂತ ಹಗುರ ಆಗಿರ್ತದೆ. LPGಗೆ ಹೋಲಿಸಿಕೊಂಡರೆ ಇದರ ಬೆಲೆ ಕೂಡ ಕಡಿಮೆ ಆಗಿರ್ತದೆ. PNGಯನ್ನು ಸಿಲಿಂಡರ್ನಲ್ಲಿ ತುಂಬೋದಿಲ್ಲ, ಬದಲಿಗೆ ಪೈಪ್ಲೈನ್ ಮುಖಾಂತರ ಮನೆ ಮನೆಗೆ ಸಂಪರ್ಕವನ್ನು ಕೊಡಲಾಗ್ತದೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂತಂದರೆ, LPG ಸಿಲಿಂಡರ್ಗಳಿಗೆ ನಾವು ಬುಕ್ ಮಾಡಿ ಕಾಯಬೇಕು ಮತ್ತು ಅದನ್ನು ಹೊತ್ಕೊಂಡು ಬರಬೇಕು. ಆದರೆ PNG ಅನ್ನುವಂಥದ್ದು ಕೊಳವೆಗಳ ಮೂಲಕ ನಮ್ಮ ಮನೆಗೇ ಬರುವಂತಹ ಅನಿಲ ಆಗಿರ್ತದೆ. LPG ಗಾಳಿಗಿಂತ ಭಾರವಾಗಿದ್ದರೆ PNG ಗಾಳಿಗಿಂತ ಹಗುರ ಆಗಿದೆ. ಇನ್ನೂ ಪ್ರಮುಖವಾದ ವಿಶೇಷ ಏನು ಅಂತಂದರೆ, LPGಗೆ ಬಳಸುವಂತಹ ಸ್ಟೌವ್ಗಳನ್ನು PNGಗೆ ಬಳಸೋದಕ್ಕೆ ಆಗೋದಿಲ್ಲ. ಯಾಕೆಂತಂದರೆ LPGಯ ಸ್ಟೌವ್ ಬರ್ನರ್ಗಳು ಚಿಕ್ಕದಾಗಿರ್ತವೆ. PNGಯನ್ನು ಬಳಸುವಂತಹ ಸ್ಟೌವ್ಗಳಿಗೆ ನಾಜಲ್ಗಳು ದೊಡ್ಡದಾಗಿರಬೇಕಾಗ್ತದೆ. ಇದರಿಂದಾಗಿ ಪೈಪ್ಲೈನ್ ನ್ಯಾಚುರಲ್ ಗ್ಯಾಸ್ ಸಂಪರ್ಕವನ್ನು ತೆಗೆದುಕೊಳ್ಳುವಂಥವರು LPGಗೆ ಇದ್ದ ಸ್ಟೌವ್ಗಳನ್ನು PNGಯಿಂದ ಅಡುಗೆ ಮಾಡುವುದಕ್ಕೆ ಬೇಕಾದ ರೀತಿಯಲ್ಲಿ ಆ ಸ್ಟೌವ್ ಬರ್ನರ್ಗಳನ್ನು ಬದಲಾವಣೆಯನ್ನು ಟೆಕ್ನಿಷಿಯನ್ಗಳಿಂದಲೇ ಮಾಡಿಸ್ಕೊಳ್ಬೇಕಾಗ್ತದೆ. ನೋಡೋದಕ್ಕೆ ಈ 2 ಸ್ಟೌವ್ಗಳು ಒಂದೇ ರೀತಿಯಲ್ಲಿ ಇರ್ತವೆ, ಆದರೆ ಬರ್ನರ್ಗಳು ಬೇರೆ ಬೇರೆ ಆಗಿರ್ತವೆ. ಹೀಗಾಗಿ LPGಯ ಗ್ಯಾಸ್ ಸ್ಟೌವ್ಗಳು PNGಯ ಗ್ಯಾಸ್ ಸ್ಟೌವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ಮರೆಯಬಾರ್ದು. ಈ LPG ಎನ್ನುವಂಥದ್ದು ಪೆಟ್ರೋಲಿಯಂನ ಉಪ ಉತ್ಪನ್ನ. ಇದು ಯಾವತ್ತಿದ್ರೂ ಬರಿದಾಗುವಂತಹ ಶಕ್ತಿ ಮೂಲದಿಂದ ಬರುವಂಥದ್ದು. ಹೀಗಾಗಿಯೇ ಬರಿದಾಗದೇ ಇರುವಂತಹ, ಅಂದರೆ ಸುಸ್ಥಿರ ನವೀಕರಣ ಆಗಬಹುದಾದಂಥ ಇಂಧನ ಮೂಲಗಳಿಂದ ರೂಪಿಸಲ್ಪಟ್ಟಿರುವಂತಹ ಇನ್ನೊಂದು ಅಡುಗೆ ಅನಿಲ ಇದೆ. ಅದು DME ಅಂದರೆ ಡೈಮಿಥಿ ಈಥರ್ ಅನ್ನುವಂತಹ ಈ ಅನಿಲವನ್ನು ನವೀಕರಣ ಮೂಲದಿಂದ, ಅಂದರೆ ಸಸ್ಯ, ಪ್ರಾಣಿ ಇತ್ಯಾದಿಗಳು ಕೊಳೆತಂತಹ ಬಯೋಮ್ಯಾಸ್ ಮತ್ತು ತ್ಯಾಜ್ಯಗಳಿಂದ ತಯಾರಿಸಬಹುದಾದ ಇಂಧನ ಮೂಲ ಇದಾಗಿದ್ದು, ಈ DME ಕೂಡ ಉತ್ತಮ ದಹನಕಾರಿಯಾಗಿದ್ದು ಇದನ್ನು ಕೂಡ ಸುಲಭ ರೀತಿಯಲ್ಲಿ ಅಡುಗೆ ಅನಿಲವನ್ನಾಗಿ ಬಳಸಬಹುದಾಗಿದೆ. ಇದೇ ರೀತಿಯಲ್ಲಿ ಗಾಳಿಯೊಡನೆ ಮಿಶ್ರಣ ಆಗಿರುವಂತಹ SNG ಅಂದರೆ ಸಿಂಥೆಟಿಕ್ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು ಕೂಡ ಇದೆ. ಅದೇ ರೀತಿಯಲ್ಲಿ ಈಗ ಕಾರು, ಆಟೋಗಳಿಗೆ ಬಳಸುವಂತಹ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು ಮೀಥೇನ್ ಮತ್ತು ಈಥೇನ್ ಜೊತೆಗೆ ಪ್ರೊಪೇನ್ ಮತ್ತು ಬ್ಯೂಟೇನ್ನ ಮಿಶ್ರಣ ಆಗಿರುವಂತಹ ಅನಿಲ ಆಗಿದೆ. ಭಾರತದಲ್ಲಿ 1955ರಲ್ಲೇ LPG ಮಾರುಕಟ್ಟೆಗೆ ಬಂತು. ಆದರೆ ಅದನ್ನು ದಶಕಗಳ ಕಾಲ 2,000 ಮಂದಿ ಕೂಡ ಸಂಪರ್ಕವನ್ನು ಪಡೆದುಕೊಂಡಿರಲಿಲ್ಲ. ಯಾಕೆಂತಂದರೆ ಅದರ ಬಗ್ಗೆ ಹೆದರಿಕೆ ಇತ್ತು. ಜೊತೆಗೆ ಆಗ ಸೌದೆ, ಇದ್ದಿಲು, ಕಲ್ಲಿದ್ದಲು, ಸೀಮೆಎಣ್ಣೆ ಇತ್ಯಾದಿಗಳಿಂದಲೇ ಒಲೆ ಉರಿಸುವಂತಹ ಸಂಪ್ರದಾಯ ನಮ್ಮ ಭಾರತೀಯರಲ್ಲಿ ಇತ್ತು. ಇದರಿಂದಾಗಿ LPGಯನ್ನು ಬಳಕೆ ಮಾಡೋದಕ್ಕೆ ಹೆದರಿಕೆ ಇತ್ತು. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸ್ತಾ ಇರಲಿಲ್ಲ. ದೊಡ್ಡ ದೊಡ್ಡ ನಗರಗಳ ಆಯ್ದ ಜನರುಗಳು ಮಾತ್ರವೇ LPGಯನ್ನು ಬಳಸ್ತಾಯಿದ್ರು. ದಶಕಗಳು ಉರುಳಿದ ನಂತರದಲ್ಲಿ LPG ಈಗ ಬಹುತೇಕವಾಗಿ ಎಲ್ಲರ ಮನೆಯಲ್ಲೂ ಕೂಡ ಬಳಕೆಯಲ್ಲಿ ಇರುವಂಥದ್ದಾಗಿದೆ. LPG ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಉತ್ಪಾದನೆ ಮಾಡಿಕೊಳ್ಳುವಂತಹ ಸಂಪನ್ಮೂಲ ಇಲ್ಲ. ಅದರಿಂದಾಗಿಯೇ 60% ಕತಾರ್ನಿಂದ ಆಮದು ಮಾಡಿಕೊಳ್ಳಲಾಗ್ತಿದೆ. ಗ್ಯಾಸ್ ತುಂಬಿದ ಸಿಲಿಂಡರ್ಗಳು ವೃತ್ತಾಕಾರದಲ್ಲೇ ಇರಬೇಕು, ಅದು ಇಷ್ಟೇ kg ತೂಕದ್ದು ಆಗಿರಬೇಕು ಅನ್ನುವುದರ ಹಿಂದೆಯೂ ಕೂಡ ವೈಜ್ಞಾನಿಕ ಕಾರಣಗಳು ಇವೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.